ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ: ಅಮೃತಂ ಚೈವ ಮೃತ್ಯುಶ್ಚ ದ್ವಯಂ ದೇಹ ಪ್ರತಿಷ್ಠಿತಂ, ಮೋಹಾದಪದ್ಯತೆ ಮೃತ್ಯು ಸತ್ಯನಾಪದ್ಯತೆ ಅಮೃತಂ. ಶಂಕರಾಚಾರ್ಯರು ಹೇಳಿದಂತ ವಾಕ್ಯ. ದೇಹಕ್ಕೆ ಹೆಚ್ಚು ಆಯುಷ್ಯ ಇರೋದಿಲ್ಲ, ಅದು ಅಮರ ಅಲ್ಲ. ದೇಹ ಇದಕ್ಕೆ ಅಮರ ಇಲ್ಲ, ಇದಕ್ಕೆ ನಿಶ್ಚಿತವಾಗಿ ಅಂತ್ಯ ಅದ. ಏನಾದ್ರೂ ರೋಗ ಬರ್ತದ, ಅಪಘಾತಗಳಾಗ್ತಾವ, ಆಘಾತಗಳಾಗ್ತಾವ, ದುರ್ಘಟನೆಗಳು ನಡೀತಾವ. ಏನೋ ಒಂದು ಕಾರಣಕ್ಕೆ ನಾವು ಬಹಳ ಅಂದ್ರೆ ಒಂದು 100 ವರ್ಷಕ್ಕೆ ಸತ್ತು ಹೋಗ್ತೇವೆ, ಶತಾಯುಷಗಳಾಗಿ. ಆದ್ರೆ ಇಲ್ಲಿ ಸುಭಾಷಿತಕಾರರು ಹೇಳ್ತಾರಪ್ಪ ಅಂತಂದ್ರೆ, ನಾವು ಅಮರರಾಗಬೇಕಾದರೆ, ಅಜರಾಮರರಾಗಬೇಕಾದರೆ ನಾವು ಸತ್ಯವಾದಿಗಳಾಗಿರಬೇಕು, ಧರ್ಮನಿಷ್ಠರಾಗಿರಬೇಕು, ದೇಶಪ್ರೇಮಿಗಳಾಗಿರಬೇಕು, ದೈವ ಭಕ್ತರಾಗಿರಬೇಕು, ಕರ್ತವ್ಯದಲ್ಲಿ ನಿಷ್ಠೆ ಉಳ್ಳವರಾಗಿರಬೇಕು. ಎಷ್ಟೇ ಕಷ್ಟಗಳು ಬಂದರೂ ಎದುರಿಸುವಂತಹ ಛಲ, ಸಾಹಸ, ಪರಿಕ್ರಮ, ಈ ಸತ್ಯ ಅನ್ನುವ ಪದದ ಇಷ್ಟು ಪರ್ಯಾಯ ಪದಗಳು ಬರ್ತಾವ. ಇವೆಲ್ಲವೂ ಯಾರಲ್ಲಿ ಇದ್ದು ಆ ಮನುಷ್ಯ ಇತಿಹಾಸವನ್ನೇ ಮಾಡಿ ಹೋಗ್ತಾನ, ಒಂದು ಐತಿಹಾಸಿಕ ಒಂದು ವಿಶೇಷವಾದಂತ ಸಾಧನೆಯನ್ನು ಮಾಡಿ ಹೋಗ್ತಾನ. ಅವನ ದೇಹ ಹೋಗ್ಬಿಡ್ತದ, ಹೆಸರು ಅಜರಾಮರವಾಗಿ ಉಳಿತದ. ಹೆಸರಿಗೆ ಹೆಚ್ಚು ಆಯುಷ್ಯ, ದೇಹ ನಶಿಸಿ ಹೋಗ್ತದ. ನಮ್ಮ ಅಜ್ಜ, ಅವ್ರಜ್ಜ ಯಾರಾದ್ರೂ ಏನಾದ್ರೂ ಹೆಸರು ಕೇಳಿದ್ರೆ ನಮ್ಗೆ ಹೇಳಿಕ್ ಬರೋದಿಲ್ಲ. ಆದ್ರೆ ಸಾವಿರಾರು ವರ್ಷಗಳ ಹಿಂದಂತಹ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಿವೇಕಾನಂದರು, ಎಂತಿಂತ ದೊಡ್ಡ ದೊಡ್ಡ ಸ್ವತಂತ್ರ ಹೋರಾಟಗಾರರು, ಶಿವಾಜಿ ಮಹಾರಾಜರು, ಸಂತ ಶಿಶುನಾಳ ಶರೀಫರು, ಪುರಂದರದಾಸರು, ಕನಕದಾಸರು, ಹೀಗೆ ಭಾರತಾದ್ಯಂತ ನಿಮಗೆ ದಾಸರಾಗಿರ್ಬೋದು, ಆಟಗಾರರಾಗಿರ್ಬೋದು, ಯೋಧರಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ರಾಜ ಮಹಾರಾಜರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ನೃತ್ಯವನ್ನು ಮಾಡುವಂತ ಕಲಾವಿದರಾಗಿರ್ಬೋದು, ಒಟ್ಟು ಪ್ರಪಂಚದಲ್ಲಿ ವಿಜ್ಞಾನದಲ್ಲಿ ಸಂಶೋಧನೆ ಮಾಡುವಂತ ದೊಡ್ಡ ದೊಡ್ಡ ಸಾಧಕರಾಗಿರ್ಬೋದು, ಆಧ್ಯಾತ್ಮಿಕ ಚಿಂತಕರಾಗಿರ್ಬೋದು, ಬರಹಗಾರರಾಗಿರ್ಬೋದು, ಅವರೆಲ್ಲ ಮಾಡಿದ ಅಸಾಮಾನ್ಯ ಸಾಧನೆಗೆ ಅವರ ಹೆಸರು ಇವತ್ತಿಗೂ ಅಜರಾಮರವಾಗಿದೆ. ಜಂತೂನಾಂ ನರಜನ್ಮ ದುರ್ಲಭಂ, ಮನುಷ್ಯ ಜನ್ಮ ಬಹಳ ದುರ್ಲಭ. ಏನೇನೋ ಪುಣ್ಯ ಮಾಡಿದಕ್ಕೆ ಸಿಕ್ಕಿರ್ತದ. ಬರೀ ಹೊಟ್ಟೆಪಾಡಿಗಾಗಿ, ಸ್ವಾರ್ಥಕ್ಕಾಗಿ, ಅಹಂಕಾರಕ್ಕಾಗಿ ಜಗಳ, ಮನಸ್ತಾಪಗಳನ್ನು ಮಾಡಿ ಈ ಜೀವನವನ್ನ ವ್ಯರ್ಥ ಮಾಡಿಕೊಳ್ಳಬೇಡಿ. ಏನಾದರೂ ಒಂದು ಸಾಧಿಸಿ ಅಮರರಾಗಿ ಅಮರತ್ವವನ್ನ ಪಡೆಯಿರಿ ಅಂತ ಈ ಸುಭಾಷಿತ ಹೇಳಲಿಕ್ಕೆ ಹೊರಟದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.